ನಿಮ್ಮ ಬಾಳೆಹಣ್ಣು ಒಳಗೆ ಹೋಗದೆ ಇದ್ದರೆ ಏನು ಮಾಡಬೇಕು? ನಿಮ್ಮ ಬಾಳೆಹಣ್ಣಿಗೆ ಮೊದಲು ಎಣ್ಣೆ ಹಚ್ಚಿ ಆಮೇಲೆ ಸ್ವಲ್ಪ ಒಳಗೆ ಹಾಕಿ ನಂತರ ತಾನಾಗಿಯೇ ಒಳಗೆ ಹೊರಗೆ ಆಗುತ್ತದೆ. ಹುಡುಗಿಯರ ಸ್ತನಗಳನ್ನು ನೋಡಿದಾಗ ಹುಡುಗರ ಬಾಳೆಹಣ್ಣು ಎದ್ದು ನಿಲ್ಲತ್ತೆ ಏಕೆ? ಏಕೆಂದರೆ ಹುಡುಗಿಯರ ಸ್ತನಗಳು ಜಾಸ್ತಿ ದಪ್ಪವಿದ್ದರೆ ಅವುಗಳ ಮೇಲೆ ಹುಡುಗರ ಕಣ್ಣು ಬೀಳುತ್ತದೆ, ಅವುಗಳನ್ನು ಅಮುಕಬೇಕು ಅಂತ ಅನಿಸುತ್ತದೆ. ಹುಡುಗಿಯರು ಲೈಂಗಿಕ ಕ್ರಿಯೆಯಲ್ಲಿ ಹುಡುಗರ ಬಾಳೆಹಣ್ಣನ್ನು ಬಾಯಲ್ಲಿ ಇಟ್ಟುಕೊಳ್ಳುತ್ತಾರೆ, ಇದರಿಂದ ಏನು ಆಗುತ್ತದೆ? ಹುಡುಗಿಯರಿಗೆ ಜಾಸ್ತಿ ಮಾಡಿಸಿಕೊಳ್ಳಬೇಕು ಅಂತ ಅನಿಸಿದಾಗ ಹುಡುಗರ ಬಾಳೆಹಣ್ಣನ್ನು ನೆಕ್ಕುತ್ತಾರೆ, ಏಕೆಂದರೆ ಅದರಿಂದ ಅವರಿಗೆ ಜಾಸ್ತಿ ಸುಖ ಸಿಗುತ್ತದೆ, ಇದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಒಂದು ದಿನಕ್ಕೆ ಎಷ್ಟು ಬಾರಿ ಲೈಂಗಿಕ ಕ್ರಿಯೆ ಮಾಡಬೇಕು? ಇಷ್ಟೇ ಬಾರಿ ಮಾಡಬೇಕು ಅಂತ ಏನೂ ಇಲ್ಲ. ಮನಸ್ಸಿಗೆ ತುಂಬಾ ಖುಷಿಯಾಗಿದ್ದಾಗ ತಾಳ್ಮೆ ಇದ್ದರೆ ಎಷ್ಟು ಬಾರಿ ಬೇಕಾದರೂ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸಬಹುದು. ಹುಡುಗಿಯರಿಗೆ ಹಿಂದೆಯಿಂದ ಮಾಡಿದರೆ ನೋಯುತ್ತದೆ. ಹೌದು, ಮೊದಲ ಸಲ ಮಾಡುವಾಗ ಸ್ವಲ್ಪ ನೋಯುತ್ತೆ, ನಂತರ ಅದೇ ಜಾಗದಲ್ಲಿ ಪದೇ ಪದೇ ಹಾಕುವುದರಿಂದ ರೂಢಿಯಾಗುತ್ತದೆ. ಕೊಬ್ಬರಿ ಎಣ್ಣೆ ಉಪಯೋಗಿಸುವುದು ಉತ್ತಮ. ಕರಿನ ಕರಿನೇ ಅಂತಾರೆ, ಬಿಳಿನ ಬಿಳಿನೇ ಅಂತಾರೆ. ಕರ್ಗಿರೋದ್ರಲ್ಲಿ ಬೆಳ್ಳಗಿರೋದ್ರನ್ನ, ಬೆಳ್ಳಗಿರೋದ್ರಲ್ಲಿ ಕರ್ಗಿರೋದ್ನ ಯಾರು ನೋಡಕ್ ಹೋಗಲ್ಲ ಸರ್. ಆ ಕರಿಲಿರೋ ಬಿಳಿಲಿರೋ ಕರಿ ನೋಡ್ಬೇಕು ಅಂದ್ರೆ ಈ ಕಣ್ಗಳಿಂದ ಆಗಲ್ಲ ಸರ್. ಅದಕ್ಕೆ ಒಳಗಡೆ ಅಂತ ಒಂದು ಕಣ್ಣಿದೆ, ಆ ಕಣ್ ತೆಗೆದು ನೋಡಿ ಎಲ್ಲ ಗೊತ್ತಾಗುತ್ತೆ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ